ಸತ್ಯಾಗ್ರಹ ಮಾಡಿ ಅದು ಬಂತು, 22ರಲ್ಲಿ ಬಂತು. ಅದು ಕಾನೂನು ಮಾಡಿದ್ರು, ಇದನ್ನು 17/7 ಅಂತ ಒಪ್ಕೊಂಡ್ರು, ಕಳಿಸಿದ್ರು. ಆಯಿತಾ? ಅದು ಕಳಿಸಾದ್ಮೇಲೆ ಅದಕ್ಕೆ ಅಡೆತಡೆ. ಅದೇನಪ್ಪ ಅಂದರೆ ಹೈಕೋರ್ಟ್ಗೆ ಹಾಕಿದ್ರು. ಹೈಕೋರ್ಟಲ್ಲಾಗಿ ಅಲ್ಲಿ ಏನು ಮಾಡಿದ್ರು, ಅಲ್ಲಿ ಪೆಂಡಿಂಗ್ ಇತ್ತು. ನಮಗೇನಿದೆಯಲ್ಲ ಅದು ಕೋರ್ಟ್ ಮುಂದೆ ಏನು ಬರ್ತಿದ್ರು ಪೆಂಡಿಂಗ್ ಫೈನಲ್ ಆಗಿಲ್ಲ, ಅದು ಅಲ್ಲೇ ಇದೆ. ಆದರೆ ನೇಮಕಾತಿ ಮಾಡಿರಿ ಅಂತ. ಆಮೇಲೆ ಇನ್ನೊಂದು ಒಳ ಮೀಸಲಾತಿಗೋಸ್ಕರ ಸುಮಾರು 1 ವರ್ಷದಿಂದ ಯಾವುದೇ ಇದನ್ನು ತೊಗೊಂಡಿಲ್ಲ. ರಿಕ್ರೂಟ್ಮೆಂಟ್ ಮಾಡಿದರೆ ಮತ್ತೇನು ಮತ್ತು ಹೈಕೋರ್ಟ್ ಏನು ಕೊಟ್ಟು ಏನು 17/7 ಬಂತಲ್ಲ ಅದ್ರ ಪ್ರಕಾರ ನಾವು ಕೊಡ್ರಿ ಅಂತ ಕೇಳಿದಾಗ ಅದು ಮಾಡಿದ್ರು ಕೂಡ ನೀವು ಅಲ್ಲಿ ಏನು ಮತ್ತೆ ಫೈನಲ್ ಬರ್ತದೆ ಅದಕ್ಕೆ ಇದಾಗಿ ಮಾಡ್ರಂತ ಹೇಳ್ತೀವಿ. ಆಯಿತಾ? ಅದು ಹಂಗೆ ಆ ಥರ ಆಯಿತು. ಅದಾದ ನಂತರ ಈಗ ಏಕಾಏಕಿ ಏನಂದ್ರಲ್ಲ 56,000 ಬಗ್ಗೆ ಯಾಕೆ ನೋಡೋಲ್ಲ, ಮಾನ್ಯ ಸಚಿವ ಸಂಪುಟ 3 ದಿವಸ ಆಗೈತಲ್ಲ, 3 ದಿನ ಆಯಿತು. ಅಲ್ಲೇನಾಯಿತು, ಈ ಸರ್ಕಾರನ ಏನು ಮಾಡಲ್ಲ, ಅಲ್ಲೆಲ್ಲ ಧಾರವಾಡದಲ್ಲಿ ದೊಡ್ಡ ಮಕ್ಕಳೆಲ್ಲ ಇತ್ತಲ್ಲ, ಅದಕ್ಕೆ ಏನು ಮಾಡಿದ್ದಾರೆ, ಪೆಂಡಿಂಗ್ ಇಟ್ಮೆಂಟ್ ಮಾಡಿದ್ದಾರೆ ಅಷ್ಟೇ. ಯಾವುದು ಒಳ ಮೀಸಲಾತಿ ಕ್ಯಾನ್ಸಲ್ ಆಗಿಲ್ಲ. ಒಳ ಮೀಸಲಾತಿ ಇವಾಗ ಏನು ಬಂದಿದೆ, ಶಿಕ್ಷಣ ಮತ್ತು ಉದ್ಯೋಗ 6 ಆಯಿತು. ನೀನು ರೈಟ್ಗೆ 6, ಡೆಪ್ಟಿಗೆ 6, ಅದರ್ಸ್ಗೆ 5. ಅದು ಇನ್ನು ಟೋಟಲ್ ಆಗ್ತದೆ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ನನ್ನ BS ಅವರು ಹೇಳ್ತಾ ಇದ್ರು, ಅದನ್ನು ಪೆಂಡಿಂಗ್ ಇತ್ತು, ಈ ಥರ ಏನೋ ತೀರ್ಮಾನ ಮಾಡಿದ್ದಾರೆ, ಕ್ಯಾನ್ಸಲ್ ಆಗಿದ್ದಾರೆ. ಏನಪ್ಪ ಅಂದರೆ ತಾತ್ಕಾಲಿಕವಾಗಿ ಅವರ ಏನು ಆದರೆ ಇವಾಗ ಮಾಡಲಿಲ್ಲ ಅಂದರೆ ಅದೇ ಮತ್ತೆ ಇರ್ತಲ್ಲ, ಅದೇ ಒಳ ಮೀಸಲಾತಿ ಬರೋಲ್ಲ. ವಾದ ಏನಪ್ಪ ಅಂದರೆ ಏನು ಇದೆಲ್ಲ ಚರ್ಚೆನಲ್ಲಿದೆ, ಕೈ ಬಿಟ್ಟಿಲ್ಲ, ಒಳ ಮೀಸಲಾತಿ ಕಲ್ಪಿಸಿ ಅಂತ ಹೇಳಿಲ್ಲ, ಇದೆಲ್ಲ ಏನಿಲ್ಲ. ಏನು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಏನು ಉದ್ಯೋಗ ಇದ್ದಂಥ ನಿರುದ್ಯೋಗಿ ಯುವಕರ ಏನು ಮಾಡಿದ್ರಲ್ಲ ಮೊನ್ನೆ ದೊಡ್ಡ ಮಟ್ಟದಲ್ಲಿ, ಅದಕ್ಕೆ ಒಂದು ಏನಾದರೂ ಒಂದು ಹುದ್ದೆ ಹಾಕಿ ಆ ಹುದ್ದೆಗಳನ್ನು ಏನಿದೆ ಅವ್ರಿಗೆ ಸ್ವಲ್ಪ ಮೆಸೇಜ್ ಬಂದಿದೆ. ನಾವು ಎಲ್ಲರಿಗೂ ಕೂಡ ಇವಾಗ ನಮ್ಮ ಸರ್ಕಾರ ಏನು ಹೇಳ್ತು, ಹೇಳ್ದಂಗೆ ಐಕ್ಯತಾ ಸಮಾವೇಶ ಮಾಡಬೇಕು, ಚುನಾವಣೆ ಆದಮೇಲೆ ಫಲ ಬಂದಿದೆ. ಈಗ ಅದೇ ಈಗ ಕೋರ್ಟಲ್ಲಿ ಕೋರ್ಟ್ಗೆ ಹಾಕ್ಬಿಟ್ಟಿದ್ದಾರೆ, ರಿಸರ್ವೇಷನ್ ಜಾಸ್ತಿ ಆಯಿತು, 50% ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದನ್ನು 9 ಸೆಕೆಂಡ್ ಸೇರಿಸ್ಬೇಕು ಪಾರ್ಲಿಮೆಂಟಲ್ಲಿ. ಅದು ಒಂದು ಗೊತ್ತಾಗಿಬಿಟ್ಟು ನಮ್ಮ ಸರ್ಕಾರ ಮತ್ತೆ ಇನ್ನೊಂದು ಸಾರಿ ಮೊನ್ನೆ ಇದು ಮಾಡಿ 50% ಇದೆಲ್ಲ ಇದೆ. ಇದ್ರ ಬಗ್ಗೆ ನೀವು ಏನು ಇದು ಮಾಡಿ ಇವಾಗೆಲ್ಲ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲಿ ಎಲ್ಲ ನೋಡ ಬೇರೆ ಬೇರೆ ರಾಜ್ಯಗಳು ರೆಫರೆನ್ಸ್ ಅವನ್ನೆಲ್ಲ ಕೊಟ್ಟಿದ್ದಾರಲ್ಲಿ. ತಡಿ ಆಂಧ್ರ ಪ್ರದೇಶ, ತೆಲಂಗಾಣ ಕೊಟ್ಟಿದ್ದಾರೆ. ಸಂವಿಧಾನಬದ್ಧವಾಗಿರ್ತಕ್ಕಂಥ ಹೋರಾಟ ಇದೆ. ಸಂವಿಧಾನದಲ್ಲಿನೇ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಆಯಾ ಜನ ಯಶಸ್ವಿ ಕೊಡಬೇಕು ಅನ್ನೋದು ಇದೆ. 35 ವರ್ಷಗಳ ಹೋರಾಟದ ಫಲವಾಗಿ ಧರ್ಮಸಿಂಗ್ ಅವರು CM ಆದಾಗ ಸದಾಶಿವ ಆಯೋಗದ ನೇಮಕ ಮಾಡಿದ್ರಿ, ಸದಾಶಿವ ವರದಿ ತರಿಸ್ಕೊಂಡು ಮೂಲೆ ಗುಂಪು ಮಾಡಿದ್ರು. ಅದಾದ ನಂತರ ಮಾಧುಸ್ವಾಮಿದು BJP ಮಾಡಿದ್ರು. ಅದಾದ ನಂತರ ನಿಮ್ಮದೇ ಸರ್ಕಾರ ನಾಗಮೋಹನ್ ದಾಸ್ ವರದಿ ಕಾನೂನು. ಅದ್ರ ಮಧ್ಯದಲ್ಲಿ SC STಗಳು ಮೀಸಲಾತಿನ ಹೆಚ್ಚಿಗೆ ಮಾಡಿದ್ದು ಒಂದು ಭಾಗ. 15 ಇದ್ದಿದ್ದನ್ನ 17 ಮಾಡಿದ್ರು, 3 ಇದ್ದಿದ್ದನ್ನ 7ಕ್ಕೆ ತಾಗೋದು. ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ಇಲ್ಲಿವರೆಗೂ 2022ರಿಂದ 25ವರೆಗೂ ಶಿಕ್ಷಣದಲ್ಲಿ 17% ಹಂಗೆ ತುಂಬಿಕೊಂಡಿದ್ದಾರೆ. SCಗಳಿಗೆ 7% ಹಂಗೆ ತುಂಬಿಕೊಂಡಿದ್ದಾರೆ. ಇಲ್ಲಿವರೆಗೂ ಇಲ್ಲದೆ ಇರತಕ್ಕಂಥ ಗೊಂದಲಗಳು, ಇಲ್ಲಿವರೆಗೂ ಇಲ್ಲದೆ ಇರತಕ್ಕಂತಹ ಈ ರಾಜಕಾರಣದ ಒಳ ಅರ್ಥಗಳೇನಿದ್ದಾವೆ ಇತ್ತೀಚಿನ ದಿನಗಳಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ನಾಗಮೋಹನ್ ದಾಸ್ ವರದಿ ಏನು 6, 5 ಅಂತ ಹಂಚಿಕೆ ಮಾಡಿದ್ರು, ಅದರಲ್ಲಿ ನಾವು ಪ್ರವರ್ಗ ಹೇಗೆ ಸೇರಿಸ್ರಿ ಅಂತ ಮಾಲಿಗರು ಯಾರೂ ಕೇಳಿರಲಿಲ್ಲ. ಅಲಿಮಾರಿಗಳನ್ನ ಪ್ರವರ್ಗ ಹೇಗೆ ಸೇರಿಸ್ರಿ, ಮಾಲಿಗರನ್ನ ಬಿಗೆ ಸೇರಿಸ್ರಿ, ಬಲಗೈನ ಸಿಗೆ ಸೇರಿಸ್ರಿ ಅನ್ನೋಂಥದ್ದು ನಮ್ಮ ವಾದ ಇದ್ದಿತ್ತು. ನಾಗಮೋಹನ್ ದಾಸ್ ವರದಿ ಕೂಡ ಅದೇ ಇದ್ದಿತ್ತು. ಸರ್ಕಾರ ಅದನ್ನು ನಾಗಮೋಹನ್ ದಾಸ್ ವರದಿನೂ ಬಿಟ್ಟು ನಮ್ಮ ಸಚಿವ ಸಂಪುಟನೇ 6, 5 ಅಂತ ಮಾಡಿರ್ತಕ್ಕಂಥದ್ದು ಒಂದು. ಎರಡನೇದಾಗಿ ಕೋರ್ಟಲ್ಲಿರ್ತಕ್ಕಂಥ ಮ್ಯಾಟ್ರು 57%, 50ನ್ನು ಮೀರಬಾರ್ದು, 57% ಆಗಿದೆ ಅನ್ನೋದಕ್ಕೋಸ್ಕರ ಅಷ್ಟೇ, 56 ಆಗಿದೆ ಅನ್ನೋಂಥದ್ದು ಅಷ್ಟೇ. ಈ 6%ಗೆ ಸಂಬಂಧಪಟ್ಟಂಗೆ ಅಷ್ಟೇ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು. ಏನಕ್ಕೆ SCಗಳಿಗೆ 2% ಹೆಚ್ಚಾಗಿರ್ತಕ್ಕಂಥದ್ದು,
ಮತ್ತು ಎಸ್ಟಿಗಳಿಗೆ 4% ಆಗಿರ್ತಕ್ಕಂಥದ್ದು. ಆದರೆ ಇನ್ನೊಂದು ನಿಮ್ಗೆ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತಿದೆ, ಈಗಾಗಲೇ EWS ಅಂತ ಹೇಳ್ಬಿಟ್ಟು 10% ರಾತ್ರಿ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಯಾರು ಅದನ್ನ ಪ್ರಶ್ನೆ ಮಾಡಿಲ್ಲ. ಹಂಗಾದ್ರೆ ಕರ್ನಾಟಕ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 50% ಮೀರಿಲ್ವಾ? SC ಎಸ್ಟಿಗಳಿಗೆ ಮೀಸಲಾತಿ ಕೊಟ್ಟಂಥ ಸಂದರ್ಭದಲ್ಲಿ ಯಾಕೆ ಇಷ್ಟೊಂದು ಮೀನಾವೇಶ ಸರ್ಕಾರಕ್ಕೆ ಅನ್ನುವಂಥದ್ದು ಒಂದು. ಆಮೇಲೆ 56,432 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ಳೋದು ರಾತ್ರಿ ನಡೆದಿರ್ತಕ್ಕಂಥ ಬೆಳವಣಿಗೆ. 2,84,000 ಚಿಲ್ಲರೆ ಹುದ್ದೆಗಳು ಈ ರಾಜ್ಯದಲ್ಲಿ ಖಾಲಿ ಇರಬೇಕಾದಾಗ ಧಾರವಾಡದಲ್ಲಿ ಏನು ಜಂಜಿ ಹೋರಾಟ ನಡೀತು, ಅಲ್ಲ ಸರ್ ಹೇಳ್ಬಿಡ್ತಿದ್ದೆ, ಜಂಜಿ ಹೋರಾಟಕ್ಕೆ ಸರ್ಕಾರ ಬೇರೆನೇ ಹೇಳ್ತಾ ಇರೋದು, ನಾನು ಬೇರೆನೇ ಹೇಳ್ತಾ ಇರೋದು. ಮೀಸಲಾತಿ ವರ್ಗೀಕರಣ ಮಾಡಬೇಡ್ರಿ ಅಂತ ಕೋರ್ಟ್ ಎಲ್ಲೂ ಹೇಳಿಲ್ಲ. ಹೈಕೋರ್ಟ್ ಏನನ್ನ ಒಳ ಮೀಸಲಾತಿಗೆ ಏನನ್ನ ಸ್ಟೇ ಕೊಟ್ಟೈತಾ? ಸ್ಟೇ ಕೊಟ್ಟಿಲ್ಲ. ಸ್ಟೇ ಕೊಟ್ಟಿರ್ತಕ್ಕಂಥದ್ದು ರೈಸ್ ಆಗಿರ್ತಕ್ಕಂಥ 6% ರೆಡ್ಯೂಸ್ ಮಾಡಿ ನೀವು 50%ಗೆ ನೀವು ಏನಾದರೂ ಮಾಡ್ಕೊಳ್ಳಿ, ಉದ್ಯೋಗನ ನೇಮಕ ಮಾಡ್ಕೊಳ್ಳಿ, ನಮ್ಮ ಕ್ಷೇತ್ರ ಏನೂ ಇಲ್ಲ ಅಂತಕ್ಕಂಥದ್ದು ಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟಿರ್ತಕ್ಕಂಥದ್ದು. ಆ 50%ಅಲ್ಲಿ ಎಸ್ಸಿಗಳಿಗೆ 15% ಇದೆ. ಆ 15% ಪ್ರಕಾರವಾಗಿ ನಮಗೆ 6% ಅಂತೇಳಿ ಹಿಂದೆ ಸದಾಶಿವ ಆಯೋಗದಲ್ಲಿ ಇತ್ತು. ಅದಾದ ಮೇಲೆ ಬಲಗೈನವ್ರಿಗೆ 5% ಇತ್ತು, 4% ಸ್ಪೃಶ್ಯರಿಗೆ ಮತ್ತೆ ಅಲ್ಮಾರ್ಗಳಿಗೆ ಅಂತಿತ್ತು. ಅಟ್ಲೀಸ್ಟ್ ಅದನ್ನು ಕೂಡ ನೀವು ಸರ್ಕಾರ ಗಮನಿಸಿದಂಗೆ ಅಲ್ಲ ಸರ್, ಅಲ್ಲಲ್ಲ ಯಾಕೆ ಅಂತ ಹೇಳಿದ್ರೆ 56,000 17 ಇತ್ತಲ್ಲ, ಈಗ 17 ಮತ್ತೆ 7 ಅಲ್ವಾ? 7 ಇತ್ತು, 17 ಹಂಚಿದ್ರು, ಹೌದಾ? 17 6, 6, 5 ಅಂತ ಹಂಚಿದ್ರು. ಇವಾಗ 15 ಹೆಂಗೆ ಹಂಚ್ಬೇಕು ಅನ್ನೋದು ಒಂದು ಪ್ರಶ್ನೆ. ಅರ್ಥ ಆಯ್ತಾ? ಅದು ಡಿಸೈಡ್ ಆಗಬೇಕು. ರಾತ್ರಿ ಅದು ಮಾಡಕ್ಕೆ ಬರ್ತದ? ಇವಾಗ ಏನಾಗಿದೆ, ಇವರು ಅದು ಇಷ್ಟು ಇದರೊಳಗೆ ಸಾಲ ಪ್ರಚಾರ ಕೇಳಿದಂಗೆ ಅಲ್ಲಿ ಇದಕ್ಕೇ ವಾರದಲ್ಲೇ ಮಾಡಿದ್ದಾರೆ. 15 ಹಿಂಗೆ ಏಕ್ದಮ್ ಒಂದು 17 ಇದ್ದಿದ್ದನ್ನು 15ಕ್ಕೆ ತಂದು ಅದನ್ನ ಹಂಚಕ್ಕೆ ಹೆಂಗಾಗ್ತದೆ? 15 ಯಾವ ರೀತಿ ಹಂಚ್ಬೇಕು ಅನ್ನೋದು ಪ್ರಶ್ನೆ ಬರ್ತದೆ. ಸರ್ ಈಗಾಗಲೇ ಎಂಪೇರಿಕಲ್ ಡಾಟಾ ನಿಮ್ಮ ಕೈಯಲ್ಲ ಇದೆ. ಎಂಪೇರಿಕಲ್ ಡಾಟಾ ಇಟ್ಕೊಂಡು 1 ಗಂಟೆ ಅವಕಾಶ ಕೊಟ್ಟರೆ 1 ಗಂಟೆ ಅವಧಿಯಲ್ಲಿ ಇದನ್ನ ಸಮಸ್ಯೆನ ಬಗೆಹರಿಸ್ಬೋದು. ಆದ್ರೆ ಒಂದು ಸಮುದಾಯವನ್ನ, ಒಬ್ಬ ವ್ಯಕ್ತಿಯನ್ನ ಮನವೊಲಿಸಕ್ಕೋಸ್ಕರ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಘೋರ ಅನ್ಯಾಯ ಮಾಡ್ತಾ ಇದೆ. ಮಾದಿಗರಿಗೆ ಘೋರ ಅನ್ಯಾಯ ದಯಮಾಡಿ ಮಾದಿಗರಿಗೆ ಏನಾಗಿದೆ ಗೊತ್ತಾ? ಮುಂಚೆ ಹೇಳಿದ್ವಿ ಗೊಂದಲ ಮಾಡಿ ನಾವು 3 ದಿನದಿಂದ ಬಿಸಿಲಲ್ಲಿ ಕೂತಿದ್ವಿ. ನಮ್ಮ ಸಮಸ್ಯೆ ಕೇಳಕ್ ಚುನಾವಣೆಗೆ ಬರ್ತವೆ. ನಿಮಗೆ ಇವಾಗ ಏನಿದೆಯಲ್ಲಪ್ಪ, ನ್ಯಾಯ ಸಿಗ್ತದೆ ಅಂದರೆ ಖಂಡಿತವಾಗೂ ಯಾವ ತಪ್ಪು ಏನೋ ಹಾಗೆ ಆಗ್ತದೆ. ಇವಾಗ ಪಕ್ಷಾತೀತ ಎಲ್ಲ ಸೇರಿದ ಈಗ ಗೊಂದಲ ಆಗೈತೆ, ಡಿಸಿಷನ್ ಬರ್ತೈತೆ, ಎಲ್ಲ ಅನ್ಯಾಯ ಆಗುತ್ತೆ ಅಂತ ನಮ್ಮ ಆತಂಕ. ಅಂದರೆ ನಾನು ಇದನ್ನು ಹಂಗೆ ಆಗುತ್ತೆ. 56 ಹುದ್ದೆ ಆದ ತಕ್ಷಣ, ರೆಕ್ರೂಟ್ಮೆಂಟ್ ಆದ ತಕ್ಷಣ ನಮಗೆ ಅವಕಾಶ ವಂಚಿತರಾಗ್ತೀವಿ ಅಂತ ಮಾತ್ರ ಕರೆಕ್ಟ್. ಆದರೆ ಪಕ್ಷ ರಾಜಕೀಯ ಬೇಡ ಅಂತ ಇರ್ತೇನಪ್ಪ. ನಾವು ಫಸ್ಟು ಇವಾಗ ಏನು ಚುನಾವಣೆ ಸಂದರ್ಭದಲ್ಲಿ ನಾವೇನು ಬ್ಲೇಮ್ ಮಾಡಿದ್ವಿ, ಬ್ಲೇಮ್ ಮಾಡಿದ್ವಿ, ಅದನ್ನು ಮಾಡೋಣ ಆಯಿತಾ? ಕಾಂಗ್ರೆಸ್ ಏನು ಅನ್ಯಾಯ ಮಾಡಿದ್ರು, ಸೆಂಟ್ರಲ್ ಏನು ಮಾಡಿದ್ರು, ರಾಜ್ಯದವ್ರು ಏನು ಮಾಡಿದ್ರು, ನಮಗೇನು ಬೇಕು? ನಮ್ಮ ಯುವಕರಿಗೆ ನಮಗೆ ನ್ಯಾಯ ಬೇಕು, ರಿಸರ್ವೇಷನ್ ಬೇಕು, ಸದಸ್ಯವಾಗಿ ಬೇಕು. ಪಕ್ಷ ಬೇಡ. ಅಧಿಕಾರದಾಗಿರೋದ್ರಿಂದ ಕಾಂಗ್ರೆಸ್ ಬಿಜೆಪಿ ಇದ್ದಿದ್ದು ಬಿಜೆಪಿ ಅಂತಾನೆ ಹೇಳೋದು. ಇರಲಿ ಆಯ್ತಪ್ಪ. ಈಗ ತಳಿ 9th ಶೆಡ್ಯೂಲ್ನಲ್ಲಿ ಸೇರಿಸ್ಬೇಕು ಬಿಜೆಪಿ ಸರ್ಕಾರ. ಅದು ಸೇರಿದ್ರೆ ಎಲ್ಲನೂ ಒಂದೇ ಒಂದು 9th ಶೆಡ್ಯೂಲಲ್ಲಿ ನಾವೇನು ಇವಾಗ 17 ನಮ್ದು ಏನಿಲ್ಲ. ಇಲ್ಲೇನು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲಿ ಕಾಂಟ್ರವರ್ಸಿ ಯಾರೂ ಕೂಡ ಮಾಡೋಂಗಿಲ್ಲ. ಇದೇನಾಗಿದೆ ಅಂತಂದರೆ, ಇವತ್ತು ನೀವು ಯಾಕೆ ಸರ್ ನಿಮ್ಮ ಉದ್ದೇಶ ಅಂದರೆ, ನೀವು ಈ ತಾಲೂಕಿನ ಶಾಸಕ, ನೀವೇನು ಮಾಡಬೇಕು, ನಮ್ಮ ಹವಾಲುಗಳನ್ನು ನಿಮಗೆಲ್ಲ ಗೊತ್ತಿದೆ. ಒಳ ಮೀಸಲು, ಯಾಕಂದರೆ ಬರೀ ಮಾದಿರಿಗೆ ಒಂದೇ ಅನ್ಯಾಯ ಆಗಿಲ್ಲ, ನಾಯಕರಿಗೂ ಅನ್ಯಾಯ ಆಗಿಲ್ಲ. ಹೌದು, 7 ಇತ್ತು 3 ಆಯಿತು. ನಮ್ಮದು 17 ಇತ್ತು 7 ಆಯಿತು. ಈಗ ಸದಾಶಿವ ಆಯೋಗದಲ್ಲಿ 6 ಇದ್ದಿದ್ದು ಏಕದುಂಬ್ಲ. ಈಗ ನನಗೆ ನಿಮಗೇನು ಗೊತ್ತಿಲ್ಲ ಅಂತ ರಾಜಕಾರಣ, ಕ್ಯಾಬಿನೆಟ್ನಲ್ಲಿ ದೊಡ್ಡ ದೊಡ್ಡ ಫುಲ್ಗಳು ಇದ್ದಾವೆ. ಯಾವ ವಲಯ ಸಮಾಜ. ಈಗ ನಮ್ಮಲ್ಲಿ ಯಾರಿದ್ದಾರೆ ಕ್ಯಾಬಿನೆಟ್ನಲ್ಲಿ 2/3 ಮೆಜಾರಿಟಿ ಬೇಕು. ಅಲ್ಲ, ಇದಕ್ಕೆ ನಾನು ಒಂದೇ ನಿಮಿಷ. ಒಂದೇನಾಗಿದೆ ಈಗ
ತೆಲಂಗಾಣ ಮಾಡಿದ್ದಾರೆ, ಆಂಧ್ರ ಮಾಡಿದ್ದಾರೆ, ಒರಿಸ್ಸಾ ಛತ್ತೀಸ್ಗಢ ಮಾಡಿದ್ದಾರೆ, ಇದೆಲ್ಲ ತಮಿಳುನಾಡು ಮಾಡಿದ್ದಾರೆ. ಅಲ್ಲಿ 50 ಮೇಲಾಗಿದೆ. ಇಲ್ಲಿ 50 ಮೇಲೆ 56 ಆದಮೇಲೆ ಯಾಕೆ ಅಲ್ಲಿ ಹೋಗಿ ನಾವು ತರಬೇಕಾಗಿ ಯಾಕೆ ಇದು ಮಾಡಲಿಲ್ಲ? ಅದು ನಮಗೆ ಒಂದು ಸ್ವಲ್ಪ ಗೊಂದಲ ಆಗಿಲ್ಲ. ಅದನ್ನು ನೀವು ನಮ್ಮ ಪ್ರತಿನಿಧಿಯಾಗಿ ನೀವು ಚಳ್ಳಕೆರೆಗೆ ನಮ್ಮ ಜನಾಂಗದಲ್ಲಿ ಇಟ್ಕೊಂಡ್ರಿ, ಈ ನಮ್ಮ ನಾಯಕರಿಗೂ ಆಗಿದೆ, ಮಾಧವಿಗೆ ಎಲ್ಲರಿಗಾಗಿದೆ. ಹಂಗಾಗಿ ನೀವು ಜವಾಬ್ದಾರಿ ತಗೊಂಡು ಸಿದ್ದರಾಮಯ್ಯರು ನೀವು ಹೇಳ್ದಂಗೆ ಕೇಳಿದ್ರೆ ನೆಕ್ಸ್ಟ್ ಮಂತ್ರಿಗಳಾದಂಥ ನೀವು ಸೀನಿಯರ್ ಇದ್ದೀರ, ನೀವು ನಾಳೆ ಕ್ಯಾಬಿನೆಟ್ನಲ್ಲಿ 2/3 ಮೆಜಾರಿಟಿ ಬಂದಾಗ ನೀವು ಮಾತಾಡಬೇಕು. ಈಗ ಅವ್ರು ಬಿಟ್ಬಿಡ್ರಿ, ಅವ್ರು 6 ಜನ ಈಗ ಯಾರು ಖರ್ಗೆ ಮಾದೇವಪ್ಪರು ಅಲ್ಲೇ ಇರಲಿ, ಎಷ್ಟು ಜನಾಂಗದಲ್ಲಿ ನಮ್ಮ ಜನಾಂಗದಲ್ಲಿ ಇರಬೇಕಾದ್ರೆ ನೀವು ನಮಗೆ ಇವತ್ತು ಆಂಜನಾಗಿಲ್ಲ, ಇವತ್ತು ಮಾಲಿಗಿರಿ ಪರ್ವತ ಇರ್ತಕ್ಕಂಥ ನೀವೇ ಮಾತಾಡಬೇಕು. ನಮ್ಗೆ ಇನ್ಯಾರಿದ್ದಾರೆ ಮಾತಾಡೋಕ್ಕೆ? ನಮಗೆಲ್ಲ ಒಳ್ಳೆಯವರೆಲ್ಲ ವಿರೋಧ ಮಾಡ್ತಿದ್ದಾರೆ. ನಮ್ಮ ಪರವಾಗಿರೋದು ನೀವು ಬಿಟ್ಟು ಇನ್ಯಾರಿದ್ದೀರಾ? ಹಂಗಾಗಿ ನೀವೇನೇ ಈಗ ಆಂಧ್ರ ತಮಿಳು ಒರಿಸ್ಸಾದಾಗ ಹೆಂಗೆ ಮಾಡಿದಾರೋ ಅದೇ ರೀತಿಯಲ್ಲೇ ನೀವು ಕೂಡ ಅದನ್ನು ಹೋಗ್ಬಿಟ್ಟು ನಮಗೆ ಮಾಡಬೇಕು ಅಂತ ಹೇಳ್ತಿದ್ದೀವಿ. ಅಸೆಂಬ್ಲಿನಲ್ಲಿ ನಮಗೇನಿಲ್ಲ ಇದು ಮುಂದೆಯಿಂದ ಈಗ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರ, ಅದನ್ನು ಮುಂದೆ ಏನು ಕ್ರಮ ತಗೋಬೇಕು ಅಂತ ತೀರ್ಮಾನಿಸಿ. ಈಗ ನಾನು ಹೇಳಿಲ್ಲ, ಅವರೇ ಹೇಳಿದ್ರು ಎಜುಕೇಷನ್ನಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ 17 ಕೊಟ್ಟಿದ್ದಾರೆ. ಇದು ಬಂದಿರೋದು ಏನು ಗೊತ್ತಾ, ಹೈಕೋರ್ಟಲ್ಲಿ ಹಾಕ್ಬಿಟ್ಟು ಬೇರೆ ಸ್ಟೇ ಮಾಡಿರೋದಕ್ಕೋಸ್ಕರ 22 ಆದೇಶ. ಈಗ ಈ ವರದಿನ ನಾವು ತಮ್ಮ ಸರ್ಕಾರದಲ್ಲಿ ಮುಂದೆ ಇದ್ರ ಸ್ಥಿತಿಗತಿ ಏನು ಅಂತ ನಾನು ಈಗ ಏನು ಗೊತ್ತೇನಪ್ಪ, ಈಗಿನ ಸ್ಥಿತಿಗತಿ 9th ಶೆಡ್ಯೂಲ್ಡಲ್ಲಿ ಈಗ ಬಲವಾಗಿ ಅಲ್ಲಿ ಬಿಟ್ರೆ ಬಂದೆ ಇಲ್ಲೇ ಇದೀನಿ ಬಂದೆ. ನಾವು ಶಿಫಾರಸು ತಮ್ಮ ಸರ್ಕಾರ ಶಿಫಾರಸು ಮಾಡಿದೆ. ನಾವು ಮೊನ್ನೆ ಎಲ್ಲ ನಾವೆಲ್ಲ ಎಸ್ಟಿದೆಲ್ಲ MLAಗಳು ನಮ್ಮ ಸ್ವಾಮೀಜಿ ಎಲ್ಲ ಸೇರಿಬಿಟ್ಟು ಇದನ್ನು ಸೇರಿಸಿ ನಮಗೆ 9th ಶೆಡ್ಯೂಲ್ ಸೇರಿಸ್ಬೇಕಂತ ಹೇಳಿ ಮುಖ್ಯಮಂತ್ರಿಗೆಲ್ಲ ಭೇಟಿಯಾಗಿ ಮನವಿ ಕೊಟ್ಟು ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಾಡಿಬಿಟ್ರೋಣ. ಆದರೆ 9th ಶೆಡ್ಯೂಲ್ ಸೇರಲಿಲ್ಲ, ಅವರು ಸುಮ್ಕೆ ಬಿಟ್ಬಿಟ್ರು. ಈಗ ಮಾಡ್ಕೊಂಡು ಹೊಡೆದಾಡ ಮಾಡಿ ಅಂತ ಅವರು ಮಾಡಿ ಏನು ನಮ್ಮ ರಾಜಗೌಡ ಕಾಲಿಗೆ ಬಿದ್ದಿದ್ದು ಬೊಮ್ಮಾಯಿ ಆಗೋವರೆಗೂ ನಮಗೆ ಈ ಇದನ್ನೇ ಮಾಡ್ಬೇಕಂತೇಳಿ ಇದೆ 1000 ಚಿಲ್ಲರೆ ಅವರಿದ್ದಾರೆ ಅದರಲ್ಲಿ. 400 ಚಿಲ್ಲರೆ ನಾವಿದ್ದೀವಿ. ಮೊನ್ನೆ MLAಗಳು ಈ ಸಾರಿ ಎಲ್ಲರೂ ನಾವು ಮಾಡ್ತೀವಿ. ಏನು ಪಾಯಿಂಟ್ಸ್ ಇದ್ದಾವಲ್ಲ ನೀವು ಸ್ವಲ್ಪ ನಮಗೆ ಕೊಡ್ರಿ, ನಿಮ್ಮ ಜೊತೆ ನಾವಿದ್ದೀವಿ. ನಾವು ಒಂದು ಹಂತದಲ್ಲಿ ನಾನು ಯಾಕೆ ಹೇಳ್ದೆ ಪಾಪಣ್ಣ ಅಂದರೆ, ಈಗಿನ ಹಂತದಲ್ಲಿ ನಾವೀಗ ನೀವು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ನಲ್ಲಿ BJP ಅಂತಾರೆ. ಇವಾಗ ಸೆಟಲ್ ನಮಗೇನು ಗೊತ್ತಪ್ಪ, ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅಂತ ಇದ್ದಿದ್ದೆ ಕಾಂಗ್ರೆಸ್ ಹಂಗೆ ಮಾಡ್ತು, BJP ಮಾಡ್ತು. ಇವಾಗ ನಾವೇನು ಮಾಡೋಣ ಗೊತ್ತಾ, ಈಗ ಸದ್ಯ ಈಗ 3-4 ದಿವಸ ಆಗೈತೆ ಇದು ಒಂದಾಗಿ. ಇವಾಗ ಈಗ ಇದು CLP ಮೀಟಿಂಗ್ ಕರೀತಾರೆ, ಯಾರು CM ಅವರು. ಇವಾಗ ಬಡ್ಜೆಟ್ 6ನೇ ತಾರೀಕು ಆದಮೇಲೆ CLP ಮೀಟಿಂಗ್ ಕರೀತಾರೆ, ಕರೆದಲ್ಲಿ ಚರ್ಚೆ ಆಗ್ತವೆ. ಇವಾಗ ಅವರು ಆಂಜನೇಯರು ಇರ್ಬೋದು, ನಮ್ಮ ಸಾಹೇಬರು ಎಲ್ಲ ತಿಮ್ಮಾಪುರ ಅವರು, ಚಂದ್ರಣ್ಣ ಎಲ್ಲರೂ ಕಂಪ್ಲೀಟಾಗಿ ಎಲ್ಲ ಅವರು ಮೀಟಿಂಗ್ ಮಾಡ್ತಾರೆ ಗೊತ್ತಾ, ಎಲ್ಲ ಬೆಳಗ್ಗೆ ಸೇರಿದ್ದಾರೆ. ಆಯ್ತಪ್ಪ ಸಾಕು ತಗೊಳ್ಳೋಣ. ಈಗಿನ ಹಂತದಲ್ಲಿ ನೀವು ಮಾಡ್ತಕ್ಕಂಥ ಹೌದು ಎಲ್ಲ ಕಡೆ ಪ್ರತಿಭಟನೆ ಆಗ್ತದೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ 56,000 ಏನು ಮತ್ತೆ ಬರಲ್ಲಪ್ಪ. ಈಗ ಅವರಿಗೆ ವಯಸ್ಸಾದ್ಮೇಲೆ ಔಷಧಿ ಸಿಕ್ಕಂಗೆ ಅಲ್ಲ, ಸರ್ಕಾರ ಮನಸ್ಸು ಮಾಡಿದ್ರೆ 2 ವರ್ಷ ಅಥವಾ 1 ವರ್ಷ ಅಥವಾ ಈ ಹುದ್ದೆಗಳು ತುಂಬ ಬರ್ಬೇಕು ಏಜು ಎಕ್ಸ್ಟೆಂಡ್ ಮಾಡ್ಬೋದು. ಈಗಾಗಲೇ 2 ವರ್ಷ ಹಿಂದೆ 2 ವರ್ಷ ಮಾಡಿದೆ ಸರ್ಕಾರಕ್ಕೆ. ನೋಡಿ ಈಗ ನಮ್ಮ ಸ್ವಾಮೀಜಿನೂ ಒಂದು ನಿಮಿಷ ಆಮೇಲೆ ಈಗ ಈ ಹುದ್ದೆಗಳನ್ನ ತುಂಬಕ್ಕಿಂತ ಮುಂಚಿತವಾಗಿ ಒಳ ಮೀಸಲಾತಿಯನ್ನ ಅನ್ವಯ ಮಾಡ್ಕೊಂಡು ತುಂಬಬೇಕು ಅನ್ನೋದು ನಿಮ್ಮ ಒತ್ತಾಯನೂ ಆಗ್ತದೆ. ಹೌದು ಅಲ್ಲ ಈಗ ಬಿಡ್ರಿ, ಈಗ ಹೌದು 4% ಕಡಿಮೆ ಆಗ್ತದೆ, 4% ಹೋಗ್ತದಲ್ಲ, ಅದು ನೀವು ಪ್ರತಿನಿಧಿಯಾಗಿ ಮಾತಾಡಬೇಕು ಅಂತ ಹೇಳಿ. ಈಗ ತಾವು ಇಲ್ಲಿ ನಮ್ಮ ಮನವಿಗಳನ್ನು ಅಥವಾ ನಮ್ಮ ಅಳಲನ್ನು ಕೇಳಕ್ಕೆ ಬಂದಿದ್ದೀರ. ಏನು ನೀವು 15% ಉದ್ಯೋಗಗಳನ್ನು ನೇಮಕ ಮಾಡೋಕ್ಕೆ ಹೊರಟಿದ್ದೀರೋ ಅದರ ಒಳಗಡೆ ತಾವು ಸದನದೊಳಗಡೆ ಚರ್ಚೆ ಮಾಡಿ ನೋಟಿಫಿಕೇಶನ್ ಆಗೋ ಹಂತದಲ್ಲಿದೆ. ಈಗ ನೋಟಿಫಿಕೇಶನ್ ಆಗೋ ಹಂತದಲ್ಲಿರೋದ್ರಿಂದ ಈ 15%ಅಲ್ಲೇ ಒಳ ಮೀಸಲಾತಿಯನ್ನು ಅನುಸರಿಸಿ ತಾವು ನೇಮಕಾತಿ ಮಾಡಬೇಕು ಅಂತೇಳಿ ತಾವು ಸಚಿವ ಸಂಪುಟ ಕರೆದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ಆಮೇಲೆ ನಾವು ನಿಮ್ಮಲ್ಲಿ ಒಂದು ಒತ್ತಾಯಪೂರ್ವಕವಾದಂಥ ಒಂದು ಮಾತನ್ನು ನಿಮ್ಮ ಗಮನಕ್ಕೆ ತರಬಯಸ್ತೀವಿ. ಅದನ್ನು ಅವರು ಆಗಲೇ ಹೇಳಿದ್ದಾರೆ. ನಾವು ಇಲ್ಲಿವರೆಗೂ ನಾವು 35 ವರ್ಷ ಹೋರಾಟ ಮಾಡಿದ್ವಿ. ಅದರೊಳಗೆ ಅರ್ಧ ಅವಧಿ ಚಳ್ಳಕೆರೆ ಕ್ಷೇತ್ರದ ಶಾಸಕರು ನೀವು ಕೂಡ ಇದರೊಳಗಡೆ ಇದ್ದೀರ. 35ರಲ್ಲಿ ಅರ್ಧ ನೀವು ಇದ್ದೀರ. 15 ವರ್ಷ ತಾವು ಗಮನಿಸಿದ್ರ.
ತಾವು ಕೂಡ ಈ ಜಿಲ್ಲೆಯ ಸಚಿವರು ಕೂಡ ಎಂದು ಮಾದಿಗರ ಪರವಾಗಿ ತಾವು ಈ ಒಳ ಮೀಸಲಾತಿ ಪರವಾಗಿ ಸದನದಲ್ಲಿ ಚರ್ಚೆ ಮಾಡಲಿಲ್ಲ ಅಂತಕ್ಕಂಥದ್ದನ್ನ ಸಚಿವರಿಗೂ ಕೇಳ್ತಾ ಇದ್ದೀವಿ, ಮುಂದಿನ ಭಾವಿ ಸಚಿವರಿಗೂ ಕೇಳ್ತಾ ಇದ್ದೀವಿ. ದಯಮಾಡಿ ಪಿಟಿಸಿಎಲ್ ಮಾತಾಡಿದ್ದಾರೆ. ಪಿಟಿಸಿಎಲ್ ಏಕೈಕವಾಗಿ ಅಲ್ಲ, ಅವ್ರು ಸಾಹೇಬ್ರು ಹೇಳಿದ್ ಕೇಳ್ತಾ ಇದ್ದಾರೆ. ಪಿಟಿಸಿಎಲ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಪಿಟಿಸಿಎಲ್ ಬಿಟ್ಬಿಡಿ ಸಾಹೇಬ್ರು, ಅವ್ರು ಹೇಳಿದ್ ಕೇಳ್ತಾ ಇದ್ದಾರೆ. ಆಯ್ತು ಬರ್ರಿ, ಹಣ ಇಲ್ಲ. 3 ದಿವಸ ಆಗೈತೆ. ಒಂದು ಕ್ಯಾಬಿನೆಟ್ ಬಂದ ಆಯ್ತಲ್ಲ, ಎಷ್ಟನೇ ತಾರೀಕು? ಗುರುವಾರ ಇತ್ತು. ಗುರುವಾರ ಕ್ಯಾಬಿನೆಟಲ್ಲೇ ಅವರಿತ್ತು. ಇನ್ನೆಲ್ಲಿ ಬಂದಿದ್ರಲ್ಲ, ಏನು ಹೇಳಿದ್ರು ಕ್ಯಾಬಿನೆಟಲ್ಲಿ ಏನಾಯ್ತು ಅಂತ ಹಣ ಹೇಳ್ತೀರಾ? ಅವರು ಸಹಜವಾಗಿ ಏನು ಹೇಳ್ತಾರೋ, ಇಲ್ಲಿವರೆಗೂ ಸಿದ್ದರಾಮಯ್ಯರು ಸಚಿವ ಸಂಪುಟದವರು ಎಲ್ಲಿ ಕೇಳಿದ್ರು ಅಲ್ಲೇ ಮಾದಿಗರಿಗೆ ಏನು ಉತ್ತರ ಕೊಡ್ತಿದ್ರು ಅದೇ ಉತ್ತರ ಇಲ್ಲಿ ಕೊಟ್ಟರಣ. ಅವರು ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಬದ್ಧವಾಗಿದೆ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ನಾವೇ, ಸಿದ್ದರಾಮಯ್ಯ ಸರ್ಕಾರದಲ್ಲೇ ಇದನ್ನು ಮಾಡಿದ್ದು ನಾವೇ ಮಾಡ್ತೀವಿ ಅಂತಲೇ ಹೇಳಿದರು. ಅಂಕಿಅಂಶಗಳನ್ನು ಕೇಳಿದ್ವಿ ಅವರಿಗೆ, ಅವರು ನಮ್ಗೆ ಉತ್ತರ ಕೊಡಲಿಲ್ಲ, ಕಾಲು ಹೋಯ್ತಂತೆ ಅಂತೇಳಿ ಎದ್ದು ಆಯ್ತು ಬಿಡಪ್ಪ, ನಿಮ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡ್ರಿ ಅಣ್ಣ, ನಾವು ನಿಮ್ಗೆ ಕೇಳೋದಿಷ್ಟೇ, SC STಗಳು ಬಹುಸಂಖ್ಯಾತರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ತಾವು ಪ್ರತಿನಿಧಿಸಿದ್ರ ಮುಂದೆ ಸಚಿವ ಸಂಪುಟದಲ್ಲಿ ಮೀಸಲಾತಿ ಇದರ ಬಗ್ಗೆ 15% ತುಂಬ ಹೊರಟಿರೋದ್ರಲ್ಲ, ಇದು 15%ಅನ್ನೇ ನೀವು ನೋಟಿಫಿಕೇಶನ್ ಆಗೋ ಹಂತದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಬೇಕಂತೆ. ಮಾಡಿದರೆ ಮಾತ್ರ 15%ಅಲ್ಲೇ ಒಳ ಮೀಸಲಾತಿಯನ್ನು ಅನುಸರಿಸಿದ್ರೆ ಸಾಹೇಬರು ಸಚಿವರು ಆದಾಗ ಕೇಳಬೇಕು. ತುಂಬಕ್ಕೆ ಬರುತ್ತೆ. ಕ್ಯಾಬಿನೆಟ್ ಅಲ್ಲಿ ಇರಲ್ಲ, ಕ್ಯಾಬಿನೆಟ್ ಎಲ್ಲ ಇರಲ್ಲ. CLP ಮೀಟಿಂಗ್ ಚರ್ಚೆ ಆಗಿದೆ. ಅಭಿಪ್ರಾಯ ಹೇಳೋಣ ಹೇಳ್ತಿರೋದು ಸಚಿವರಿಗೆ ಹೇಳ್ಬೇಕಂತೆ ಅಂತ. ರಿಸರ್ವೇಶನ್ ಜಾಸ್ತಿ ಆಗದಾಗ ನಾನು ಒಬ್ಬನೇ ಇದ್ದೆ, ಇಲ್ಲಿ ಅಪೋಸಿಷನ್ ಇದ್ದೆ. ಎಷ್ಟು ಸರಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ. ನಮ್ಮ ಸ್ವಾಮಿಯರು ಇದ್ರಲ್ಲ, 245 ದಿನ 245 ದಿನ 45 ನಾವು ಇದ್ವಿ ಪಕ್ಕದಲ್ಲಿ. ಅಪೋಸಿಷನ್ ಮಾಡಿ ಅಣ್ಣ, ಈಗ ಕೊನೆ ಹಂತಕ್ಕೆ ಬಂದಿದೆ. ನಾವು ಒಂದ್ಸಾರಿ ನಮ್ಮೆಲ್ಲರ ಮಾದಿಗರ ಪರವಾಗಿ ನಾವು 15%ಅಲ್ಲಿ ಒಳ ಮೀಸಲಾತಿನ ಅನುಸರಿಸಿ ನೇಮಕಾತಿ ಮಾಡಿ ಅಂತಕ್ಕಂಥ ನಮ್ಮ ಒತ್ತಾಯ ಮಾಡಿ ಸಚಿವ ಸಂಪುಟದಲ್ಲಿ ತಾವು ಮಾತಾಡಬೇಕು. ಸಚಿವ ಸಂಪುಟ ಅಲ್ಲ ಸಚಿವ ಸಂಪುಟ ಸಚಿವರಿಗೆ ಮಾತಾಡಿ ಅಂತ. ರೈಟ್ ಟು ಲೆಫ್ಟ್ ಈಗ 3-4% ಏನು ಅವ್ರಿಗೆ ಸರ್ ಒಂದು ನಿಮಿಷ ಅಂತ ಕುತ್ಕೊಳ್ರಿ, ಕೇಳಿ. ನಾಳೆ ಬಿಡ ಅವರೆಲ್ಲ ಏನಾದ್ರು ಕೆಲಸಕ್ಕಿದ್ದಾರೆ.